ಸೂರ್ಯನ ಕಿರಣಗಳು ಮುಖದ ಮೇಲೇ ಬೀಳ್ತಾ ಇದೆ, ಕಣ್ಣು ಬಿಡೋದಕ್ಕೆ ಆಗ್ತಾ ಇಲ್ಲ ಹೊರಗಡೆ. ಈಗ ನೋಡಿ, ಇಲ್ಲ ಸ್ವಲ್ಪ ಕಣ್ಣು ಓಪನ್ ಆಯಿತು. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ನಮ್ಮ ಲಿವಿಯೋ ಈಗ ತಾನೇ ಸ್ಕೂಲ್ಗೆ ಹೋದ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಲಿವಿಯೋ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನು ಮಾಡ್ತಾನೆ ನಾನು ತೋರಿಸ್ತೀನಿ. ಇನ್ನು 13 ಡೇಸ್ ಇದೆ ಅಷ್ಟೇ ಸ್ಕೂಲ್ಗೆ ಹೋಗೋದು ಅವನು. ಅದಾದಮೇಲೆ ಅವನು 6th ಗ್ರೇಡ್ಗೆ ಹೋಗ್ತಾನೆ. 5th ಗ್ರೇಡ್ ಕಂಪ್ಲೀಟ್, ಗ್ರ್ಯಾಜುಯೇಷನ್ ಡೇ ಕೂಡ ಫಿಕ್ಸ್ ಆಗಿದೆ ಡೇಟು. ಸೊ ಅದನ್ನು ಮುಗಿಸ್ಕೊಂಡು ನಾವು ಚಿಕಾಗೋ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಚಿಕಾಗೋ ಹೋಗಿ ಅಲ್ಲಿ ಒಂದು ಶೆಡ್ ಅಕ್ವೇರಿಯಮ್ ಎಲ್ಲ ಚೂಸ್ ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇನ್ನು ಮನೆ ಹತ್ರ ನೋಡಿ ಎಲೆಗಳೆಲ್ಲ ಬಂದುಬಿಟ್ಟಿದೆ. ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸ್ಪ್ರಿಂಗ್ ಸ್ಟಾರ್ಟ್ ಆಗಿ ಆಲ್ರೆಡಿ ಎಲೆಗಳೆಲ್ಲ ಬಂದುಬಿಟ್ಟಿದೆ. ಆ ಅಪೋಸಿಟ್ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಅಮ್ಮ ಎನ್ನುವುದು ಒಂದು ಪದವಲ್ಲ, ಅದು ಪ್ರೀತಿ, ತ್ಯಾಗ, ಸಹನೆ ಮತ್ತು ಅಕ್ಕರೆಯ ಸಮುದ್ರ. ಐ ಆಮ್ ಟಾಕಿಂಗ್ ಅಬೌಟ್ ಮದರ್ಸ್ ಡೇ ಸ್ಪೆಷಲ್. Do you want to talk something about Mother's Day? I'm sorry I couldn't get you any different, Mom. It's okay. ನಾವು ಮೊದಲಾಗಿ ಕೇಳಿದ ಧ್ವನಿ ಅಮ್ಮನದು. ನಾವು ಮೊದಲಾಗಿ ಕಂಡ ಮುಖ ಅಮ್ಮನದು. ನಾವು ಮೊದಲಾಗಿ ಅನುಭವಿಸಿದ ಪ್ರೀತಿ ಅಮ್ಮನದು. ತನ್ನ ಕನಸುಗಳನ್ನು ಬದಿಗಿಟ್ಟು ನಮ್ಮ ಕನಸುಗಳಿಗೆ ರೆಕ್ಕೆ ಕೊಡುವ ದೇವತೆ ಅಮ್ಮ. ನಾವು ನಗುವಾಗ ಸಂತೋಷ ಪಡುವಳು, ನಾವು ಅಳುವಾಗ ಒಳಗೆ ಕೊರಗುವಳು, ನಾವು ಗೆಲ್ಲುವಾಗ ಹೆಮ್ಮೆಯಿಂದ ಹೊಳೆಯುವಳು. ಅಮ್ಮ ಇದ್ದರೆ ಮನೆ ಸ್ವರ್ಗ. ಅಮ್ಮನ ಆಶೀರ್ವಾದ ಇದ್ದರೆ ಜೀವನ ಸುಂದರ. ಈ ಲೋಕದಲ್ಲಿ ಯಾವುದೇ ಪ್ರೀತಿಯೂ ಅಮ್ಮನ ಪ್ರೀತಿಗೆ ಸಮನಾಗದು. ಎಲ್ಲ ತಾಯಂದಿರಿಗೂ ಹೃದಯಪೂರ್ವಕ ಮಾತೃದಿನದ ಶುಭಾಶಯಗಳು. ಅಮ್ಮ ಎಂಬುದು ದೇವರು ನಮಗೆ ನೀಡಿದ ಅತ್ಯಂತ ಅಮೂಲ್ಯವಾದ ಉಡುಗೊರೆ. ಇದನ್ನು ಪ್ರೀತಿಯಿಂದ ಕಾಪಾಡಿಕೊಳ್ಳಿ. Say bye, Vinmay. Bye. Sis, here, come on, come this way. Say bye. Say bye to Selena. Say bye to Selena. Say bye. She said. Say bye. Bye. Oh, she's trying this one. Oh, she did the hair? Yeah, Oh. she looked at her and she's doing. Say bye, Vinma. Oh. Bye. Vinnu, say bye. Bye. Okay, here. Here. This way. Say bye. ಕಮಾನ್. ಬೆಳಿಗ್ಗೆ ಎದ್ದ ತಕ್ಷಣವೇ ಲಿವಿಯೋನ ಸ್ಕೂಲ್ಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಬರ್ತಿದ್ದಾಳೆ. ಇವತ್ತು ಫಸ್ಟ್ ಟೈಮ್ ಬಂದಿದ್ದಾರದು. ನೀಟಾಗಿ ಬಂದು ಗಲಾಟೆ ಮಾಡ್ತಾ ಇಲ್ಲ. ಅಂದರೆ ಇಷ್ಟು ದಿನ ಎತ್ಕೊಳ್ಬೇಕಿತ್ತು, ಇವತ್ತು ಎತ್ಕೊಂಡಿಲ್ಲ. ನಾರ್ಮಲಾಗಿ ಕಾರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಓಡ್ಬರ್ತಿದ್ದಾಳೆ. ಕಮಾನ್. It's cold. Come on, let's go in. Come on, baby. ಬಾ ಮಗಳೇ, ಚಳಿ ಆಗುತ್ತೆ. ಬನ್ನಿ ಜನರೇ. ಯಾರು ಇಲ್ಲ ಇಲ್ಲಿ ಜನಗಳು, ನಾವು ಮಾತ್ರನೇ ಇಲ್ಲಿರೋದು. ಈಗ ಬೆಳಗ್ಗೆನೇ ಯಾವ ಜನನೂ ಇಲ್ಲ, ಯಾರೂ ಇಲ್ಲ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ವಿನಮ್ಮ, ನಮ್ಮ ಲಿವಿಯೋನ ಮತ್ತು ಅವ್ರ ಫ್ರೆಂಡ್ಗಳನ್ನೆಲ್ಲರೂ
ಸ್ಕೂಲ್ಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಮೇರಿಕಾದಲ್ಲಿ ಬೆಳಗ್ಗೆನೇ ಎದ್ದು ಈ ಕಡೆ ಬಂದಿದ್ದಾಳೆ. ಈಗ ಬೆಳಗ್ಗೆ 8 ಗಂಟೆ ಆಗಿದೆ. ಆಲ್ಮೋಸ್ಟ್ ಫಾಲ್ ಕಲರ್ಸ್ ಎಲ್ಲ ಎಲೆಗಳೆಲ್ಲ ಬಿದ್ದೋಗಿದೆ. ಇನ್ನೇನು ಆ ಅಪೋಸಿಟ್ ಅಪಾರ್ಟ್ಮೆಂಟ್ಗಳೆಲ್ಲ ನನಗೆ ನೀಟಾಗಿ ಕಾಣಿಸುತ್ತೆ. 6 ತಿಂಗಳವರೆಗೂ ನಾನು ಆ ಅಪಾರ್ಟ್ಮೆಂಟ್ನ ನೀಟಾಗಿ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಫಾಲ್ ಕಲರ್ಸ್ ಎಲ್ಲ ಆಲ್ಮೋಸ್ಟ್ ಎಂಡ್ ಆಗ್ತಾ ಇದೆ. ಇಲ್ಲಿನಾಯ್ ಸ್ಟೇಟಲ್ಲಿ ಫಾಲ್ ಕಲರ್ಸು ಈಗ ಪೀಕ್ ಸ್ಟೇಜಲ್ಲಿದೆ. ಅಕ್ಟೋಬರ್ 25th 27th ಅಷ್ಟು ಜಾಸ್ತಿ ಇದೆ. ಬಾ ಮಗಳೇ, ಬಾ ಬಾರಮ್ಮ ಅಮ್ಮ ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ, ಲಕ್ಷ್ಮೀ ಮಹಾಲಕ್ಷ್ಮಿ, ನಮ್ಮನೆ ಮಹಾಲಕ್ಷ್ಮಿ ನೀನು. ಬಾ ಬಾ, ಬಲಗಾಲಿಟ್ಟು ಒಳಗಡೆ ಬಾರಮ್ಮ. ಎಷ್ಟು ತೀಟೆ ಅಂದರೆ ಅವಳು ಮನೆ ಒಳಗಡೆನೇ ಬರಲ್ಲ, ಆಚೆ ಆಟ ಆಡ್ತಾನೆ ಇರ್ತಾಳೆ. ದಿನಕ್ಕೆ ಒಂದು 3 ಸರಿ ಕರ್ಕೊಂಡು ಬಂದ್ರೂ ಹೊರಗಡೆನೇ ಇರ್ತೀನಿ ಅಂತ ಹೇಳ್ತಾಳೆ. ಬಾ ಮಗಳೇ, ಬಾ. ಕ್ಲೋಸ್ ಮಾಡಬೇಕಾ? ಕ್ಲೋಸ್ ಮಾಡಬೇಕಾ? ಡೋರ್ ಕ್ಲೋಸ್ ಮಾಡಬೇಕಾ? ಇದು ಮೇನ್ ಡೋರು. 2 ಡೋರ್ಗಳಿರುತ್ತೆ. ಇದು ವಿಂಟರಲ್ಲಿ ಇದು ನಮಗೆ ತುಂಬ ಸಹಾಯ ಮಾಡುತ್ತೆ, ಚಳಿನ ತಡೆಯುತ್ತೆ, ಒಳಗಡೆಗೆ ಎಂಟರ್ ಆಗದಿರೋ ರೀತಿ. ಮೇನ್ ಡೋರ್ ಇನ್ನೊಂದಿರುತ್ತೆ. ಪ್ರತಿ ಅಪಾರ್ಟ್ಮೆಂಟ್ಗಳಲ್ಲೂ ಇದೇ ಥರ ಇರುತ್ತೆ ಅಮೆರಿಕದಲ್ಲಿ. ಬಾ ಮಗಳೇ, ಮನೆಗೆ ಹೋಗೋಣ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ. ಬಾಯ್. ನನ್ನ ಮಗಳು ಬಾಯ್ ಹೇಳಿದ್ಲು. ಬನ್ನಿ ಜನರೇ. ಅಮೇರಿಕಾದಲ್ಲಿ ಬನ್ನಿ ಜನರೇ. ಹೌದು, ನಾವು ಜೀ ಕನ್ನಡ ವಾಹಿನಿಯನ್ನು ವೀಕ್ಷಿಸ್ತೀವಿ, ಅದಕ್ಕೆ ಬನ್ನಿ ಜನರೇ. ಎಲ್ಲರೂ ಚೆನ್ನಾಗಿ ನಗಿಸ್ತೀರಾ. ದೇವರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ನಮ್ಮ ಲಿವಿಯೋ ಸ್ಕೂಲು ಇನ್ನೇನೋ ಮುಗಿಯೋ ಟೈಮ್ ಬಂತು. ಒಂದು 13 ದಿನ ಇದೆ ಅಂತ ಹೇಳ್ಬಿಟ್ಟು ಹೋದ. ನೆಕ್ಸ್ಟು ವೀಕಲ್ಲಿ ನಮಗೆ ಚಿಕಾಗೋಗೆ ಹೋಗುವಂಥದ್ದು ಪ್ಲ್ಯಾನ್ ಇದೆ. ಚಿಕಾಗೋಗೆ ಹೋದಾಗ ನಾನು ನಿಮಗೆ ವಿಡಿಯೋನ ತೋರಿಸ್ತೀನಿ, ಅಲ್ಲಿ ಯಾವ ರೀತಿ ಇರುತ್ತೆ ಅಂತ. ಒಂದು ಶೆಡ್ ಅಕ್ವೇರಿಯಮ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ನಮ್ಮ ಜೊತೆ ಎಲ್ಲ ಕೆಲಸ ಮುಗಿಸ್ಕೊಂಡು, ಮನೆಯಲ್ಲಿ ಇರುವಂಥ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಆಟ ಆಡೋದಕ್ಕೂ ಮುಂಚೆ ಇವತ್ತಿನ ಡೈಲಿ ರೂಟೀನನ್ನು ನಾನು ನಿಮಗೆ ತೋರಿಸ್ತೀನಿ, ಏನೇನು ಮಾಡಿದೆ ಮತ್ತು ಮದರ್ಸ್ ಡೇ ಸ್ಪೆಷಲು ಯಾವ ರೀತಿ ಇತ್ತು ಅಂತ. ಸೊ ಬನ್ನಿ. ಬ್ಯಾಕ್ ಟು ಚಾನಲ್. ನಮ್ಮ ಲಿವಿಯೋ ಈಗ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾನೆ. ಇನ್ನೊಂದು 15 ಡೇಸಲ್ಲಿ ಸ್ಕೂಲ್ ಮುಗ್ದೋಗ್ಬಿಡುತ್ತೆ. ಹೌ ಮೆನಿ ಡೇಸ್ ಲೆಫ್ಟ್ ಲಿವಿಯೋ? Maybe like 15 days? more like 14 or 13 days left. Oh. Good morning. Hello everyone. Today I want to talk about the most beautiful person in our life, mother. A mother is not just a person. She is our first friend, first teacher, first doctor, and our biggest supporter. Before we even understand the world, she already loves us more than anyone else. When we are small, she carries us in her arms. When we grow up, she carries all our problems in her heart. A mother never sleeps peacefully when her child is sick. She may be tired, stressed, or emotionally broken, but she still smiles for her children. Do you know something special about mothers? They can understand our pain even when we say, I'm fine. Sometimes we become busy in life. We focus on studies, work, money, dreams, and social media. But in that busy life, we forget one person who silently waits for our call, our mother. She doesn't ask for expensive gifts. She doesn't want luxury. All she wants is love, respect, and a little time from her children. Many mothers sacrifice their dreams so their children can achieve theirs. Some mothers work day and night. Some hide their tears so their kids can smile. Motherhood is the purest form of love in this world. But when we fail, everyone may leave us, but a mother always stands beside us saying, don't worry, you can do it. That one sentence gives us strength again.
Today on Mother's Day, let us remember something important. Not everyone is lucky enough to still have their mother beside them. If your mother is with you today, hug her, talk to her, thank her, spend time with her. If someone has lost their mother, I know this day has become emotional, but remember, a mother's love never disappears. It stays in our memories, prayers, and hearts forever. Friends, no matter how successful we become in life, no one can replace a mother. At the end of the day, home feels special because of her love. So today, let's promise ourselves, we will respect our mothers. We will make them proud. We will never ignore their sacrifices. We will always love them unconditionally. To every mother in the world, thank you for your endless love, care, and sacrifices. Happy Mother's Day to all amazing moms. Bye, Livia baby. If you like this video, make sure to give a like and hit the subscribe button. Goodbye. Happy Mother's Day. Two more coming. Two more. ಮುಂದೆ ಫುಲ್ ಕಂಪ್ಲೀಟ್ ಆಗಿ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಎಲೆಗಳೆಲ್ಲ ಚಿಗುರು ಎಷ್ಟು ಚೆನ್ನಾಗಿದೆ. ವಸಂತ ಕಾಲ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಮನೆ ಅಪಾರ್ಟ್ಮೆಂಟ್ ಮುಂದೆ ಕೂಡ ಫುಲ್ ಕಂಪ್ಲೀಟಾಗಿ ಗ್ರೀನರಿ ಎಲ್ಲ ಕವರ್ ಆಗಿಬಿಟ್ಟಿದೆ. ಆ ಅಪಾರ್ಟ್ಮೆಂಟ್ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಟ್ಟಿದೆ ನೋಡಿ. ಎಲ್ರಿಗೂ ಮದರ್ಸ್ ಡೇ ವಿಶಸ್. ಹ್ಯಾಪಿ ಮದರ್ಸ್ ಡೇ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳು ಬೇಡ ಅಂತಾರೆ ಮಕ್ಕಳ ಹೆತ್ತವರು. ಹ್ಯಾಪಿ ಮದರ್ಸ್ ಡೇ ಟು ಎವ್ರಿ ಒನ್. ಎಲ್ರಿಗೂ ತಾಯಂದಿರ ಶುಭಾಶಯಗಳು.